ಪಡಿತರ ಚೀಟಿಯ ಎಲ್ಲ ಗೊಂದಲಗಳಿಗೆ ಇತಿಶ್ರೀ ಹಾಡೋದಕ್ಕೆ ಆಹಾರ ಸಚಿವ KH ಮುನಿಯಪ್ಪ ಅವರು ಒಂದು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ತೆಗೆದುಕೊಂಡಿದ್ರು, ಗಡುವನ್ನು ಕೂಡ ಕೊಟ್ಟಿದ್ರು. ಆ ಗಡುವು ಏನಾಯ್ತು ಮತ್ತು ಅದರ ಸ್ಟೇಟಸ್ ಏನು ಅನ್ನೋ ಬಗ್ಗೆ ಸಚಿವರೇ ಮಾತನಾಡ್ತಾರೆ. ಸರ್, ನೀವು ಒಂದು ವಾರದ ಗಡುವು ಕೊಟ್ಟಿದ್ರಿ, ಅಧಿಕಾರಿಗಳು ಸಮರೋಪಾದಿಯಲ್ಲಿ ಕೆಲಸ ಮಾಡಿದ್ರ, ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿದ್ರ, ನಿಮ್ಗೆ ವರದಿ ಏನ್ ಕೊಟ್ಟಿದ್ದಾರೆ? ಮೊದಲು ನಮ್ಮ ಇಲಾಖೆಗೆ, ನಮ್ಮ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ನಾನು 7 days ನೋಟಿಸ್ ಕೊಟ್ರೆ ಒಂದು ದಿನ ಮೊದಲೇ ರೆಡಿ ಮಾಡಿದರೆ ಇವತ್ತೆಲ್ಲರಿಗೂ ಕೂಡ 100 ಜನಕ್ಕೂ ಕೂಡ ಇವತ್ತು ಅಕ್ಕಿ ಸಿಗ್ತದೆ. ಆ ಕಾರ್ಡ್ ಹಾಸ್ಪಿಟ್ಲ್ಗೆ ಹೋಗಕ್ಕೂ ಎಲ್ಲಕ್ಕೂ ಹಳೆ ಕಾರ್ಡೇ ಅನುಕೂಲ ಆಗ್ತದೆ, ಹೊಸ ಕಾರ್ಡ್ ಬೇಕಾಗಿಲ್ಲ. ಅದೇ ಕಾರ್ಡ್ ತಗೊಂಡೋಗಿ PDS ಅಲ್ಲಿ ಅವರು ಹೋಗಿ ತಗೊಂಡೋಗಿ ಡಿಪೋನಲ್ಲಿ ಕೇಳಿದರೆ ಅಕ್ಕಿನೂ ಕೊಡ್ತಾರೆ ಮತ್ತು ಹಾಸ್ಪಿಟ್ಲ್ಗೆ ಹೋಗೋಕ್ಕೂ ಅದೇ ಕಾರ್ಡನ್ನು ಉಪಯೋಗಿಸ್ಬೋದು. ಲಾಗಿನ್ನಲ್ಲಿ ಅದೇ ಕಾರ್ಡ್ಗೆ ನಾವು ಲೈಫ್ ಕೊಟ್ಟಿದ್ದೀವಿ, ಅದು ಯಾವುದೇ ಥರ ತಕರಾರಿಲ್ಲ. ಬಹುತೇಕ ಎಲ್ಲರಿಗೂ ಕೂಡ ಅವಕಾಶ ಆಗಿದೆ. ರೀಸ್ಟೋರ್ ಮಾಡ್ತೀವಿ ಅಂತ ಹೇಳಿದ್ರಿ, 100% ರೀಸ್ಟೋರ್ ಆಗಿದೆ? ಅದಷ್ಟು ರೀಸ್ಟೋರ್ ಆಗಿದೆ. ಎಲ್ಲಾದರೂ ಗೊತ್ತಿಲ್ಲದರ ಇದ್ದರೆ ಅದನ್ನು ತಕ್ಷಣ ವರ್ತಮಾನ ಕೊಟ್ಟರೆ ನಮ್ಮ ಇದಕ್ಕೆ ನಾವು ಅದನ್ನು ಕೊಡ್ತೀವಿ. ಅಕ್ಕಿ ತಯಾರಾಗಲಿ ಸ್ಟಾಕ್ ಇಟ್ಟಿದ್ದೀವಿ. ಯಾರಿಗಾದರೂ ಕಾರ್ಡ್ ಅಕಸ್ಮಾತ್ ಆಗಿರಲಿಲ್ಲ ಇದ್ದರೆ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ. ವಿರೋಧ ಪಕ್ಷದವರು ಒಂದು ವಾರದ ಹಿಂದೆ ಬೇರೆ ತರ ಮಾತಾಡ್ತಿದ್ರು, ಇವತ್ತು ಮೌನವಾಗಿದ್ದಾರೆ. ಸರಿ ಹೋದ್ಮೇಲೆ ಯಾಕೆ ವಿರೋಧ ಪಕ್ಷದವರು ಮಾತನಾಡ್ತಿಲ್ಲ? ಸರಿ ಹೋಗಿದೆ ಅಂತ ಅವ್ರು ಸ್ವಾಗತ ಮಾಡಿದ್ದಾರೆ ಅಂತ ಅಂದ್ಕೋಬೇಕು ನಾವೀಗ. ಕರೆಕ್ಟ್.